ಅಕಸ್ಮಾತ್ಗೂ ಹಿರಣ್ಮೈ ಮೇಲೆ ಕೈ ಮಾಡಕ್ಕೆ ಅವಳೇನು ಬಿಟ್ಟಿ ಬಿದ್ದಿಲ್ಲ. ಭದ್ರಕೋಟೆಯಾಗಿ ನಾನಿದ್ದೀನಿ ಅವಳನ್ನ ಕಾಯಕ್ಕೆ. ಯಾಕಷ್ಟು ಹೊರಟಾಗಿ ಮಾತಾಡಿದ್ರಿ? ಮತ್ತೆ ನನ್ನ ಕಣ್ಣು ಮುಂದೆ ನಿನ್ನ ಮನಸ್ಸು ನೋಯ್ಸಕ್ಕೆ ಬಂದರೆ ನಾನು ಸುಮ್ಮನೆ ಇರಬೇಕಾ? ನಾನು ನುಡಿಸೋ ನಾದಸ್ವರ ನಿಮ್ಗೆ ಯಾಕೆ ತಂದೆ ಅದನ್ನ? ಅವಳಿಗೆ ಭದ್ರವಾದ ಕೋಟೆ ತರ ಅಡ್ಡ ನಿಂತು ಕಾಪಾಡ್ಕೋತೀಯ ಅಲ್ವಾ? ಈಗ ಈ ನಾದಸ್ವರನ ಹೇಗ್ ಕಾಪಾಡ್ತೀಯೋ ಕಾಪಾಡ್ಕೋ. ಕಾತ್ಯಾಯಿನಿ, ದಯವಿಟ್ಟು ಬೇಡ. ನಿಮ್ಗೇನಾದ್ರೂ ಕೋಪ ಇದ್ರೆ ನನ್ನ ಮೇಲೆ ತೀರಿಸ್ಕೋ, ಆದ್ರೆ ನಾದಸ್ವರದ ಮೇಲಲ್ಲ. ಕೊಟ್ಬಿಡೋದನ್ನ, ಇಲ್ಲ ಪರಿಣಾಮ ನೆತ್ತಿಗಿರಲ್ಲ. ತಗೋ. ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ನೀನು. ಈ ನಾದಸ್ವರ ಅಪ್ಪಾಜಿ ಕೊಟ್ಟು ಹುಡುಗರೆ, ನಾನು ಉಸಿರಿನ ತರ ಕಾಪಾಡ್ಕೊಂತೀನಿ ಅಂತ ಅಂದಿದ್ದೆ. ಆದ್ರೆ ಇವಾಗ ಒಬ್ಬ ಸ್ನೇಹಿತರನ್ನ ನೋಡ್ಕೊಂಡು ಹೋಗೋಣ ಅಂತ ಈ ಊರಿಗೆ ಬಂದಿದ್ದೆ. ಹಾಗೆ ನಿಮ್ ನೆನಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಬಂದಿದ್ದು ನಿಮ್ಗೇನು ಬೇಸರ ಆಗಿಲ್ಲ ತಾನೆ? ಚೇಚೆ, ಎಲ್ಲಾದ್ರೂ ಉಂಟೆ, ಯಾಕೆ ಹಾಗೆ ಹೇಳ್ತೀರಾ? ನಿಮ್ಮ ಚಿಕ್ಕ ಮಗನ ಬಗ್ಗೆ ವಿಷಯ ಗೊತ್ತಾಯ್ತು. ಬಹಳ ಬೇಸರ ಆಯ್ತು ನನಗೆ. ಈಗ ನಮ್ಮೂರಲ್ಲೆಲ್ಲ ಅದರದೇ ಸುದ್ದಿ. ವರದರಾಜು ಅವ್ರ ಮಗಳ ಹಿರಣ್ಮೈನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಅಂತ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಅದೇ ವರದರಾಜು ಅವ್ರ ಇನ್ನೊಬ್ಳು ಮಗಳು ಕಾತ್ಯಾಯಿನಿ ಜೊತೆ ನಮ್ ಸಮರ್ಥನ್ ಮದ್ವೆ ಫಿಕ್ಸ್ ಆಗಿದೆ. ಇದು ನಿಮ್ಮೂರಲ್ಲಿ ಯಾರು ಸುದ್ದಿ ಹಬ್ಸ್ಲಿಲ್ವಾ? ಏನ್ ಮಾಡೋಕ್ಕಾಗುತ್ತೆ ಗಾಯತ್ರಿ, ಕೆಲವ್ರಿಗೆ ಕೆಟ್ಟದನ್ನ ಹಬ್ಸೋದ್ರಲ್ಲಿ ಸಿಗೋ ಸುಖ ಒಳ್ಳೆ ವಿಷಯನ ಹಂಚ್ಕೊಳ್ಳೋದ್ರಲ್ಲಿ ಸಿಗಲ್ಲ ಅನ್ಸುತ್ತೆ. ಡ್ಯಾಡ್, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಟೈಮ್ ಆಗ್ತಿದೆ. ಸಮರ್ಥ್, ನನ್ನನ್ನು ಬಸ್ ಸ್ಟಾಪ್ವರೆಗೂ ಬಿಟ್ಬಿಡಪ್ಪ, ನಾನು ನಿನ್ನ ಜೊತೆಗೆ ಬರ್ತೀನಿ. ಇದೇನು ಅಂಕಲ್, ಇಷ್ಟು ಬೇಗ ಹೋಗ್ಬೇಕು ಅಂತಿದ್ದೀರಾ? ಅಲ್ಲದೆ ನೀವು ಫಸ್ಟ್ ಟೈಮ್ ಬೇರೆ ಬಂದಿದ್ದೀರಾ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು, ನಾವೆಲ್ಲ ನಿಮ್ಮ ಮನೆಗೆ ಬಂದಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನಮಗೊಂದು ಅವಕಾಶ ಕೊಡಿ. ಇಲ್ಲ, ನನ್ನನ್ನು ಬಲವಂತ ಮಾಡಬೇಡಿ. ಇನ್ನೊಂದಿನ ಬರ್ತೀನಿ. ಬರ್ತೀನಿ. ನೀನು ತಮ್ಮ, ನಾನು ಅಣ್ಣ. ಅಂದರೆ ನೀವು ಸೂರ್ಯನ ಮೀಟ್ ಮಾಡ್ಕೊಂಬಂದ್ರ? ಹೇಗಿದ್ದಾನೆ ಸೂರ್ಯ? ತುಂಬ ಬೇಸರದಲ್ಲಿದ್ದಾರೆ. ನನಗವರು ಒಂದು ಕೆಲಸ ಒಪ್ಪಿಸಿದ್ದಾರೆ. ಅದಕ್ಕೆ ಬೇಕಾಗಿರೋ ಹಣನ ನಿಮ್ಮ ಹತ್ರ ತಗೊಳಕ್ಕೆ ಹೇಳಿದ್ದಾರೆ.
ಎಷ್ಟು? 5 ಲಕ್ಷ. ನಿಮ್ಗದು ದೊಡ್ಡ ಅಮೌಂಟ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅಷ್ಟಣ ಸೂರ್ಯ ನಿಮಗೆ ಕೊಡಿಸ್ತಿದ್ದಾನೆ ಅಂದರೆ ಯಾವ ಕೆಲಸ ಅಂತ ತಿಳ್ಕೊಬೇಕಾಗತ್ತೆ ನಾನು. ನಿಮಗೆ ಡೀಟೇಲ್ಸ್ ಹೇಳೋ ಅಗತ್ಯ ಇಲ್ಲ ಅಂದರೂ ನಿಮ್ಮ ತಮ್ಮ ಯಾವುದು ತಪ್ಪು ಕೆಲಸಕ್ಕಲ್ಲ ತಾನೆ. ನಿಮ್ಮ ತಮ್ಮನ ಸಂತೋಷಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಚೆಕ್ ಕೊಡ್ಲಾ? ನನಗೆ ಕ್ಯಾಶ್ ಬೇಕು. ಲೆಕ್ಕ ತೋರ್ಸೋಕ್ಕಾಗೋದಿಲ್ವಲ್ಲ ಈ ಅಮೌಂಟ್. ಒಂದೇ ನಿಮಿಷ ಬಂದೆ. ದೊಡ್ಡ ಮನೆಯವರು ಯಾವಾಗಲೂ ಸೂಕ್ಷ್ಮ. ಅಮ್ಮ ಅಮ್ಮ, ಏನೋ? ಕೆಲ್ಸದ ರಂಗಮ್ಮನ ಮಗಳು ಮದುವೆಗೋಸ್ಕರ 5 ಲಕ್ಷ ಇಟ್ಟಿದ್ದಲ್ಲಮ್ಮ, ಅದನ್ನು ಕೊಡ್ಬೋದಾ? ಯಾಕೆ? ಸ್ವಲ್ಪ ಅರ್ಜೆಂಟ್ ಇತ್ತಮ್ಮ, ನಾನು ಯಾರಿಗೋ ಕೊಡ್ಬೇಕಿತ್ತು. ಸಂಜೆ ಅಷ್ಟರೊಳಗೆ ಕೊಟ್ಬಿಡ್ತೀನಿ. ಸರಿ, ಬೀರುಳಿದೆ, ತಗೋ ಹೋಗು. ಥ್ಯಾಂಕ್ಸ್ ಮಾಮ್. 5 ಲಕ್ಷ ಇದೆ, ಬೇಕಾದ್ರೆ ಎಣಿಸ್ಕೋಬೋದು. ಬೇಡ, ಅಷ್ಟೊಂದು ಅಪನಂಬಿಕೆ ಇಲ್ಲ ನಿಮ್ಮ ಮೇಲೆ. ನಾನಿನ್ನು ಬರ್ತೀನಿ. ಮತ್ತೆ ಡ್ರಾಪ್ ಮಾಡಬೇಕು ಅಂದರೆ ನೀವು ಒಬ್ಬರೇ ಸಿಗ್ಬೇಕಂತ ಹೇಳಿದಷ್ಟೇ. ನನ್ನ ಗಾಡಿನ ರಸ್ತೆ ತಿರುವಲ್ಲಿ ನಿಲ್ಸಿದ್ದಾರೆ ನಮ್ಮ ಡ್ರೈವರ್. ನಾನಿನ್ನು ಬರ್ತೀನಿ. ಸಮರ್ಥ್, ನೀನು 5 ಲಕ್ಷ ರೂಪಾಯಿ ಧರ್ಮಾಧಿಕಾರಿಗಳಿಗೆ ತಾನೆ ಕೊಟ್ಟಿದ್ದು. ಸಾಲ ಆಗಿರೋಕ್ಕೆ ಸಾಧ್ಯ ಇಲ್ಲ. ದೇಣಿಗೆ ಅಂತ ಏನಾದರೂ ಇದ್ದಿದ್ರೆ ಅವರು ಅಪ್ಪ ಅವ್ರನ್ನ ಕೇಳಿರೋರು. ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡು ಅಂತ ಹೇಳಿ ನಿನ್ನ ಒಬ್ಬನ್ನೇ ಕರ್ಕೊಂಬಂದು ಸೀಕ್ರೆಟಾಗಿ ಮಾತಾಡಿ ಹಣ ಇಸ್ಕೊಂಡು ಹೋಗಿದ್ದಾರೆ ಅಂದರೆ ಸತ್ಯ ಹೇಳು. ಯಾವ ಕಾರಣಕ್ಕೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟೆ? ಏನು ಕಾತ್ಯಾಯಿನಿ ಸಮರ್ಥರ ನಿಶ್ಚಿತಾರ್ಥ ಜೊತೆಗೆ ನಮ್ಮ ಹಿರಣ್ಮಯಿ ಶಿವು ನಿಶ್ಚಿತಾರ್ಥನೂ ಮಾಡ್ಬೇಕಾ? ಹೌದಣ್ಣ, ಹೇಗೋ ಕಾತ್ಯಾಯಿನಿ ಸಮರ್ಥ ನಿಶ್ಚಿತಾರ್ಥಕ್ಕೆ ಎಲ್ಲ ನೆಂಟರು ಬರ್ತಾರಲ್ವಾ. ಅದೇ ದಿನ ಹಿರಣ್ಮೈದು ಶಿವದು ನಿಶ್ಚಿತಾರ್ಥ ನಡೆದ್ರೆ ಮತ್ತೊಮ್ಮೆ ಎಲ್ರನ್ನೂ ಕರೆಯೋದು ತಪ್ಪುತ್ತೆ. ಆದರೆ ಕಾತ್ಯಾಯಿನಿ ನಿಶ್ಚಿತಾರ್ಥ ಮದುವೆನ ನಮ್ಮ ರಂಗು ಮನೆಯವರು ನಾವೇ ಮಾಡ್ತೀವಿ ಅಂತ ಷರತ್ತು ಹಾಕಿ ಒಪ್ಪಿಸಿದ್ದಾರೆ. ಈಗ ಇವ್ರ ಖರ್ಚಲ್ಲಿ ಅದನ್ನು ಮಾಡಬೇಕಾ? ರಂಗರಾವ್ ಅವ್ರೇನು ಹೊರನವ್ರಲ್ಲ, ನಿಮ್ಮ ಸ್ನೇಹಿತರು. ಪರಿಸ್ಥಿತಿನ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ. ಮಾತಾಡಿ ನೋಡೋಣ. ಶಭಾಷ್. ಇಷ್ಟು ದಿನ ಹಿರಣ್ಮಯಿ ಕಾರಣಕ್ಕೆ ಬರೀ ಸೋಲನ್ನೇ ಕಂಡಿದ್ದಾಯ್ತು. ಇನ್ಮೇಲಾದ್ರೂ ಗೆಲುವಿನ ಕಡೆ ಮುಖ ಮಾಡೋಣ ಅಂದ್ರೆ ಬಿಡೋದೇ ಇಲ್ಲ ಅಂತೀರಲ್ಲ ನೀವು. ಹೆತ್ತವರಂತೂ ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಯಾವ್ದೋ ಕಾಲ ಆಯ್ತು. ನೀವು ಅವ್ರ ಸಾಲಿಗೆ ಸೇರ್ಬಾರ್ದಾಗಿತ್ತು ಅಂತೆ. ಗಂಡನ್ ತಾಯಿ ಆಗ್ತಿದ್ರೇನು, ಸೋದರತ್ತೆ ಅನ್ನೋ ಅಭಿಮಾನ ಯಾವತ್ತೂ ಇರುತ್ತೆ ಅಂದಿದ್ದೆ ತಾನೆ. ನಿಮ್ ಕೈ ಬಿಡಲ್ಲ ಅಂತ ಎಷ್ಟು ಧೈರ್ಯ ಕೊಟ್ಟಿದ್ದೆ. ಆದ್ರೂ ನೀವ ಹಿರಣ್ಮಯಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಅತ್ತೆ. ನೀನೀಗ ಗಾಯತ್ರಿ ಅವ್ರ ಮಗನ ಬಗ್ಗೆ ಯೋಚನೆ ಮಾಡಲ್ವಾ? ಹಾಗೆ ನಾನು ನನ್ನ ಮಗ ಅವನ ಹೆಂಡತಿ ಆಗೋ ಹಿರಣ್ಮಯಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಇದೇನು ನಿಮ್ಮ ಮಗನ ನಾನೇ ಬೇಡ ಅಂದು ಓಡೋಗಿರೋಳ್ ತರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗ ನನ್ನನ್ನ ರಿಜೆಕ್ಟ್ ಮಾಡಿತ್ತು. ಅದನ್ನೇ ಹೇಳ್ಕೊಂಡು ಎಷ್ಟು ದಿನ ಕೂರ್ತ್ಯಾ? ನಿನ್ನ ಆದರ್ಸೋ ಸಮರ್ಥ ಸಿಕ್ಕಿದಾನಲ್ಲ. ಅಮ್ನೋರ್ದೇ ಅವ್ರು ಸಿಕ್ಕಿದ್ದು. ನಾಳೆ ನಾಡಿದ್ರಲ್ಲಿ ನಾನ್ ಆಸೆ ಪಟ್ಟಂಗೆ ನಿಶ್ಚಿತಾರ್ಥ ಆಗತ್ತೆ, ಮದುವೆ ಆಗತ್ತೆ ಅಂತ ನಾನ್ ಆಸೆ ಇಟ್ಕೊಂಡಿದ್ರೆ ಆ ಆಸೆಗೂ ಕೊಳ್ಳಿ ಇಡಕ್ ನೋಡ್ತಿದ್ದೀರಲ್ಲ. ಯಾರೇ ನಿನ್ನ ಆಸೆ ಕೊಳ್ಳಿ ಇಡ್ತಿರೋದೀಗ? ನೀವುಗಳೇ. ನನ್ನ ನಿಶ್ಚಿತಾರ್ಥ ಜೊತೆಗೆ ಆ ಹಿರಣ್ಮಯಿ ಶಿವು ನಿಶ್ಚಿತಾರ್ಥ ಅದ್ ಹೇಗ್ ಮಾಡ್ತೀರಾ ನೀವು? ಈ ಮನೇಲಿ ಇದ್ದಷ್ಟು ದಿನಾನು ನನ್ನ ಯಾವ ಮಾತುಗಳು ನಡೆಯಕ್ ಬಿಡ್ಲಿಲ್ಲ ನೀವು. ಆದ್ರೆ ಈಗ ಮಾತ್ರ ನನ್ನ ನಿಶ್ಚಿತಾರ್ಥ ಜೊತೆಗೆ ಅವಳ ನಿಶ್ಚಿತಾರ್ಥ ನಡೆಯಕ್ಕೆ ನಾನ್ ಬಿಡಲ್ಲ. ನಾನು ಮದ್ವೆ ಆಗಿ ಹೋದ್ಮೇಲೆ ಆ ಹಿರಣ್ಮಯಿ ನಿಶ್ಚಿತಾರ್ಥನಾರು ಮಾಡ್ಕೊಳ್ಳಿ, ಇಲ್ಲ ತಿಥಿನಾರು ಮಾಡ್ಕೊಳ್ಳಿ. ಈಗ ನಿನ್ ಬಾಯಿ ಮುಚ್ಕೊಂಡು ಇರ್ಲಿಲ್ಲ ಅಂದ್ರೆ ನನ್ ತಿಥಿ ಮಾಡ್ತೀರಾ ಅಷ್ಟೇ ತಾನೆ? ಮಾಡಿ. ಆದ್ರೆ ಆ ಭಿಕ್ಷುಕಿ ಜೊತೆಗೆ ಒಂದೇ ವೇದಿಕೆ ಮೇಲೆ ಕೂಡ್ಸಿ ನನಗೆ ಅವಮಾನ ಮಾಡಬೇಡಿ. ಅವಮಾನ ಅನ್ಕೊಂಡ್ರೆ ಅದು ನಿನ್ ತಪ್ಪು. ಹಾಗಾದ್ರೆ
ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಹೌದು, ನನ್ನ 2 ಹೆಣ್ಮಕ್ಳ ನಿಶ್ಚಿತಾರ್ಥ ಒಟ್ಟಿಗೆ ನಡೆಯುತ್ತೆ. ಈಗಲೇ ನಾನು ರಂಗು ಜೊತೆ ಮಾತಾಡ್ತೀನಿ. ವಾಟ್ ಬ್ರೋ, ನನಗೋಸ್ಕರ ಏನೋ ದೊಡ್ಡ ಸ್ಯಾಕ್ರಿಫೈಸ್ ಮಾಡಿದ್ಯ ನೀನು? ಆ ಶಿವಕ್ಕೆ ಫಿಕ್ಸ್ ಆಗಿದ್ದ ಹಳ್ಳಿಗಾಮಾರಿನ ನೀನು ಕಟ್ಕೊಂತೀವಿ ಅಂತಲ್ಲ, ನನಗೋಸ್ಕರನ? ಹೌದಾ? ಕಾತ್ಯಾಯಿನಿಯವರು ತುಂಬ ಒಳ್ಳೆಯವರು. ಅವಳು ಒಳ್ಳೆತನನ ನೀನು ಈಗಲೇ ಕಂಡ್ಕೊಂಬಿಟ್ಯಾ? ಹಾಗಾದರೆ ನನಗೋಸ್ಕರ ಅಲ್ಲ, ಅವಳು ನಿನಗೆ ಇಷ್ಟ, ಅದಕ್ಕೆ ಮದುವೆ ಆಗ್ತಿದ್ಯಾ ಅಲ್ವಾ? ಎರಡೂ ಕಾರಣ ನಿಜ. ಈ ಮದುವೆಯಿಂದ ಹಿರಣ್ಮಯಿ ನಿನ್ನ ವಿರುದ್ಧ ಸಾಕ್ಷಿ ಹೇಳೋದು ತಪ್ಪುತ್ತೆ, ನಿನಗೆ ಶಿಕ್ಷೆ ಆಗೋದು ತಪ್ಪುತ್ತೆ. ಇವ್ರನ್ನ ಯಾಕೆ ಕರ್ಕೊಂಬಂದೆ ಇಲ್ಲಿಗೆ? ಅವನೇನು ಕರೀಲಿಲ್ಲ, ನಾನೇ ಬಂದೆ. ಅದೇ ಯಾಕೆ? ಈಗ ಯಾಕೆ ಅನ್ನೋದಕ್ಕೆ ಆನ್ಸರ್ ಮಾಡಬೇಕಾಗಿರೋನು ನೀನು. ಕೈವಲ್ಯಪುರದ ಧರ್ಮಾಧಿಕಾರಿಗಳಿಗೆ ಹಣ ಯಾಕೆ ಕೊಡಿಸ್ದೆ? ಸಮರ್ಥ ಏನು ಹೇಳಿಲ್ಲ, ನಾನೇ ತಿಳ್ಕೊಂಡೆ. ಹೇಳೋ. ಹಲೋ, ಯಾಕೆ ಇಷ್ಟೊಂದು ರಾಂಗ್ ಆಗ್ತೀರಾ? ಒಂದು ದೇವಸ್ಥಾನ ಧರ್ಮಾಧಿಕಾರಿಗೆ ಯಾರಾದರೂ ಯಾಕೆ ಹಣ ಕೊಡ್ತಾರೆ ಹೇಳಿ? ದೇವಸ್ಥಾನ ಇಂಪ್ರೂವ್ ಆಗಲಿ ಅಂತ, ಬರೋ ಭಕ್ತಾದಿಗಳಿಗೆ ಇನ್ನಷ್ಟು ಫೆಸಿಲಿಟಿ ಸಿಗಲಿ ಅಂತ. ಅದು 5 ಲಕ್ಷನ? ನಾನು ನಿಮ್ಮ ಅಪ್ಪ ಅನ್ನೋದನ್ನು ಮರಿಬೇಡ. ನಿನ್ನ ಬುದ್ಧಿ ಅಂತ ಅದು ಅಂತ ನನಗೆ ಗೊತ್ತಿಲ್ವಾ? ದೇವ್ರನ್ನೇ ನಂಬದೇ ಇರೋನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 5 ಲಕ್ಷ ಕೊಟ್ಟನಂತೆ, ನಾನು ಇದನ್ನು ನಂಬೇಕಂತೆ. ಅಲ್ಲಿ ನಿಮ್ಮಮ್ಮ ಈ ಕೇಸ್ನಿಂದ ನಿನ್ನ ಹೊರಗೆ ತರಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಿದ್ದಾಳೆ. ಅಷ್ಟರಲ್ಲಿ ಏನೋ ನಿನ್ನ ತಲಾಟೆ. ಈಗಾಗಲೇ ಮಾಡಿರೋ ಒಂದು ತಪ್ಪಿಂದ ಈ ಜಾಗದಲ್ಲಿ ಬಂದು ನಿಂತಿದ್ಯಾ. ಇದೇ ನಿನ್ನ ಪರ್ಮನೆಂಟ್ ಜಾಗ ಆಗೋದು ಬೇಡ. ಈ ಕ್ರಿಮಿನಲ್ ಬುದ್ಧಿ ಎಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬಾಳೋಕೆ ಟ್ರೈ ಮಾಡು. ನೀನು ಆಚೆ ತರಬೇಕು ಅಂತಿರೋ ನಮ್ಮೆಲ್ಲರ ಪ್ರಯತ್ನಕ್ಕೂ ಸ್ವಲ್ಪ ಮರ್ಯಾದೆ ಕೊಡು. ಹಿರಣ್ಮಯಿಗೆ ಅಪಾಯ ತರೋಕೆ ಆ ಧರ್ಮಾಧಿಕಾರಿಗಳಿಗೆ ಏನಾದರೂ ಹಣ ಕೊಟ್ಟಿದ್ರೆ ಮೊದಲು ಕರೆಸಿ ಬೇಡ ಅಂತ ಹೇಳೋ. ಆ ಧರ್ಮಾಧಿಕಾರಿಗಳು ಬಂದಂಗೆ ಇನ್ ಯಾರಾದ್ರೂ ಮನೆಗೆ ಹುಡ್ಕೊಂಡು ಹಣ ಕೇಳೋಕ್ ಬಂದ್ರೆ ಏನ್ ಮಾಡ್ತೀರಾ? ನೀನಂತೂ ಆಚೆ ಬರಲ್ಲ ಕಣ. ನನ್ನನ್ನ ಯಾರು ಆಚೆ ತರದ್ ಬೇಕಾಗಿಲ್ಲ. ಹೇಗೆ ಹೊರಗಡೆ ಬರಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸೂರ್ಯ, ಸುಮ್ಮನೆ ಇರೋ. ಹೇಯ್, ಕರ್ಕೊಂಡೋಗ ನಿಮ್ಮ ಅಪ್ಪನ್ನ. ಗೋ ಮ್ಯಾನ್, ಗೋ. ಬನ್ನಿಯಪ್ಪ, ಹೋಗೋಣ. ನನ್ನ ಪ್ರಾಣಕ್ಕೆ ನಿನ್ನ ಪ್ರಾಣವಾಗಿರೋ ನಾದಸ್ವರನ ಮೊದಲನೇ ಗಿಫ್ಟ್ ಆಗಿ ಕೊಡಿಸೋ ಅವಕಾಶ ಸಿಕ್ಕಿದ್ದು ಆ ಕಾತ್ಯಾಯನಿ ಮಾಡಿದ ಎಡವಟ್ಟಿಂದ ಅಲ್ವಾ? ಅದಕ್ಕಾದ್ರೂ ಅವಳು ಮಾಡಿದ ತಪ್ಪನ್ನ ಮರ್ತು ಬಿಡ್ಬೇಕು ಅಲ್ವಾ? ನಾನು ಕೊಡ್ಸಿದ ನಾದಸ್ವರ ನಿಮ್ಮಪ್ಪ ಕೊಡ್ಸಿದ ನಾದಸ್ವರ ಭಾವ ತುಂಬುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದೇ ತರದಂತೂ ಕೊಡಿಸ್ಬಲ್ಲೆ. ಸರಿನಾ? ಬಿಲ್ ಹಾಕಿಸ್ಲ ಹಾಗಿದ್ರೆ? ಒಂದೇ 1 ನಿಮಿಷದಲ್ಲಿ ಬಂದ್ಬಿಡ್ತೀನಿ.
10 ನಿಮಿಷದಲ್ಲಿ ಮನೆ ಮುಟ್ಸ್ಬಿಡ್ತೀನಿ. ನಿನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ನಾದ ಸ್ವರ ನುಡಿಸು. ಇಷ್ಟು ಬೇಗ ಮನೆಗೆ ಹೋಗೋದು ಬೇಡ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತ್ರ ಹೇಳ್ಬೇಡ. ಈ ಊರಿ ಬಿಸಿಲಲ್ಲಿ ನಾನು ಅಲ್ಲಿಗೆ ಹೋಗಿ ಕಪ್ಗಾಗಿ ನೀನನ್ನು ರಿಜೆಕ್ಟ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ದೇವಸ್ಥಾನಕ್ಕಲ್ಲ, ಮೊನ್ನೆ ನೀವು ತೋಟಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಅದೇ ಹಾವು ಕಚ್ಚಿರೋರ್ ಥರ ನಾಟಕ ಮಾಡಿದ್ರಲ್ಲ, ಅಲ್ಲಿಗೆ ಹೋಗನ್ವಾ? ನೀನ ಈ ಮಾತನ್ನ ಹೇಳ್ತಾ ಇರೋದು? ಇಲ್ಲ ನಾನೇನಾದರೂ ತಪ್ಪಾಗಿ ಕೇಳಿಸ್ಕೊಂಡ? ಇನ್ನೊಂದ್ಸಲ ಹೇಳು. ನನಗೆ ಗೊತ್ತು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ. ಯಾರೂ ಇಲ್ದೇ ಇರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಒಂಟಿಯಾಗಿ ಮಾತಾಡಬೇಕು ಅನ್ನಿಸ್ತಾ ಇದೆ. ಕರ್ಕೊಂಡು ಹೋಗ್ತೀರಾ? ವಾ, ಗಟ್ಟಿಯಾಗಿ ಹಿಡ್ಕೋ. ನೀನೇ ನೀನೇ ನನ್ನಲ್ಲಿ, ಜೀವ ನಿನ್ನ ಕೈಯಲ್ಲಿ, ನೀನೇ ಬಂದು ನೋಡಲಿ ನನ್ನ ಜಗದಲ್ಲಿ.